ಮುಸಲ್ಮಾನರ ಹಬ್ಬದ ಪ್ರಯುಕ್ತ ಮಾವಿನ ಮಂಡಿ ಮಾಲೀಕ ಮುಜಾಹಿದ್ ಅನ್ಸಾರಿ ಅವರು ಭರ್ಜರಿ ಬಿರಿಯಾನಿ ವ್ಯವಸ್ಥೆಯನ್ನು ಮಾಡಿದರು. ಮುಸಲ್ಮಾನರ ಬಕ್ರೀದ್ ಹಬ್ಬದ ಪ್ರಯುಕ್ತ ಉಚಿತವಾಗಿ 3,000 ಜನರಿಗೆ ಬಿರಿಯಾನಿ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮುಜಾಹಿದ್ ಅನ್ಸಾರಿ ಮತ್ತು ಕುಟುಂಬ ಮಾಡಿತ್ತು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಪ್ರಸಿದ್ಧ ಮಾವಿನ ಮಾರುಕಟ್ಟೆಯಲ್ಲಿ ಕೂಲಿ ಕಾರ್ಮಿಕರಿಗೆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇನ್ನು ರಾಜಧಾನಿ ಮಂಡಿಯ ಮಾಲೀಕರಾಗಿರತಕ್ಕಂಥ ಮುಜಾಹಿದ್ ಅನ್ಸಾರಿ ಪ್ರತಿ ವರ್ಷವೂ ಉಚಿತವಾಗಿ ಆಯೋಜನೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಕಳೆದ ವರ್ಷ ಕೆಲವರಿಗೆ ಊಟ ಸಿಗದೆ ವಾಪಸ್ ಹೋಗಿದ್ದನ್ನು ಮನಗಂಡು ಈ ಬಾರಿ 3,000 ಜನರಿಗೆ ಬಿರಿಯಾನಿ ವ್ಯವಸ್ಥೆಯನ್ನು ಮಾಡಿದ್ರು. ಕರ್ನಾಟಕ, ಆಂಧ್ರ, ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ಕೂಲಿ ಕಾರ್ಮಿಕರು ಬರ್ತಾರೆ. ಹೀಗಾಗಿ ಕೂಲಿ ಕಾರ್ಮಿಕರ ಜೊತೆಗೆ ರೈತರು ಹಾಗೂ ಮಹಿಳೆಯರಿಗೂ ಕೂಡ ಉಚಿತವಾಗಿ ಬಿರಿಯಾನಿ ವ್ಯವಸ್ಥೆಯನ್ನ ಮಾಡಿದ್ರು. ನಾನು ಮುಜಾಹಿದ್ ಅನ್ಸಾರಿ ಮತ್ತು ನಮ್ಮ ತಮ್ಮವರು ಮುಜಾಹಿದ್ ಅನ್ಸಾರಿ, ಆಬಿದ್ ಅನ್ಸಾರಿ ರಾಜಧಾನಿ ಮಾಲೀಕರು ಹಾಗೂ ಇವರು ಮುಸ್ತಫಾ ಶರೀಫ್ ಮಶ್ಕೂರ್ ಮಾಲೀಕರು. ಇವರು ಹೋದ ವರ್ಷ ಈ ಬಕ್ರೀದ್ ಹಬ್ಬದ ದಿವಸ ಮಾವಿನಕಾಯಿ ಸೀಸನಲ್ಲಿ ಬರ್ತಿದ್ದ ಕಾರಣ ಬರೀ ನಮ್ಮ 2 ಮಂಡಿಯಿಂದ 300 ಜನ ಲೇಬರ್ಸ್ ಇದ್ದರು. ಅವ್ರಿಗೆ ಮಾತ್ರ ನಾವು ಊಟದ ವ್ಯವಸ್ಥೆ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾಯಿದ್ವಿ ಪ್ರತಿ ವರ್ಷ. ಆದರೆ ಹೋದ ವರ್ಷ ಕೆಲವು ಬೇರೆ ಮಂಡಿ ಕೂಲಿ ಕಾರ್ಮಿಕರು ಎಲ್ಲ ಇಲ್ಲಿ ಬಂದು ಒಂಥರ ನಮಗೂ ಬೇಸರ ಆಯಿತು. ಅದಕ್ಕೆ ಈ ವರ್ಷ ಒಟ್ಟಾರೆ ಈ ಶ್ರೀನಿವಾಸಪುರ ಮಾರ್ಕೆಟಲ್ಲಿ ಈ ಮಾವಿನಕಾಯಿಗೆ ದುಡಿಯೋಕ್ಕೆ ಬಂದಿರುವಂಥ ಹೊರಗಡೆಯಿಂದ ಆಂಧ್ರ ಪ್ರದೇಶ, ತಮಿಳುನಾಡವರು ಮತ್ತು ನಾರ್ತ್ ಇಂಡಿಯಾ ಲೇಬರ್ಸ್ ಎಲ್ಲ ಸುಮಾರು 2,500ದಿಂದ 3,000 ಜನ ಲೇಬರ್ಸ್ ಇದ್ದರು. ಅದಕ್ಕೆ ಈ ವರ್ಷ ಅವ್ರಿಗೂ ಇವ್ರಿಗೂ ಅಂತ ಏನು ಇದು ಮಾಡಿದೆ. ಇಡೀ ಶ್ರೀನಿವಾಸಪುರ ಮಾರ್ಕೆಟಲ್ಲಿ ಎಷ್ಟು ಮಾವಿನಕಾಯಿ ಮಂಡಿಗಳು ಹಾಗೂ ಜ್ಯೂಸ್ ಫ್ಯಾಕ್ಟ್ರಿಗಳಿದೆ ಮತ್ತು ಈ ಟ್ರಾನ್ಸ್ಪೋರ್ಟಿಗೆ ಬಂದಿರೋ ಡ್ರೈವರ್ಸು, ಕ್ಲೀನರ್ಸು ಇವರೆಲ್ಲರಿಗೂ ಸೇರಿ ಸುಮಾರು ಒಂದು 3,000 ಜನಕ್ಕೆ ಇವತ್ತು ವ್ಯಾಪಾರಗಳಿಗೆಲ್ಲ ಸೇರಿ ಊಟದ ವ್ಯವಸ್ಥೆ ಒಂದು ರಾಜಧಾನಿ ಮತ್ತು ಮಶ್ಕೂರು ಮಾಲೀಕರ ಕಡೆಯಿಂದ ರಾಜಧಾನಿ ಮಂಡಿಯಲ್ಲಿ ಇವತ್ತು ಸಂಜೆ 7 ಗಂಟೆಯಿಂದ ಏರ್ಪಡಿಸಲಾಗಿತ್ತು. ಅದಕ್ಕೆ ಸಾಕಷ್ಟು ಜನ ಲೇಬರ್ಸು, ಡ್ರೈವರ್ಸು, ಕ್ಲೀನರ್ಸು ಎಲ್ಲರೂ ಇವತ್ತು ಆಗಮಿಸಿ ಮತ್ತು ತುಂಬ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ತಿದ್ದಾರೆ. ಎಲ್ಲರಿಗೂ ಒಂದು ಬಿಸಿ ಬಿಸಿ ಬಿರಿಯಾನಿ, ದಾಲು ಮತ್ತು ನೀರೆಲ್ಲ ಕೊಟ್ಟು ನಮ್ಮ ಕಡೆಯಿಂದ ನಾವು ಒಂದು ಪ್ರಯತ್ನ ಮಾಡಿದ್ದೀವಿ. ಮುಂದೆ ಸರ್ಕಾರದಲ್ಲಿ ನಮ್ಗೆ ಒಂದೇ ಬೇಡಿಕೆ, ಸುಮಾರು 3,000 ಜನ ಲೇಬರ್ ಹೊರಗಡೆಯಿಂದ ಬಂದಿದ್ದಾರೆ. ಅದರಲ್ಲಿ ಅರ್ಧ ಭಾಗಷ್ಟು ಹೆಂಗಸರಿದ್ದಾರೆ. ಸರ್ಕಾರ ಕಡೆಯಿಂದ ನಮಗೇನಾದರೂ ಸೂಕ್ತವಾದ ಒಂದು ಜಾಗ ಕೊಟ್ಟರೆ ಒಂದು ಅರ್ಧ ಎಕರೆನೋ 1 ಎಕರೆ ಅದರಲ್ಲಿ ನಾವು ಇವರಿಗೆಲ್ಲ ಶೌಚಾಲಯ ಮತ್ತು ಸ್ನಾನದ ಕೊಠಡಿಗಳು ಮಾಡಬೇಕಂತೇಳಿ ಒಂದು ಯೋಜನೆ ಇಟ್ಕೊಂಡಿದ್ದೀವಿ. ಅದಕ್ಕೆ ನಮಗೆ ಸರ್ಕಾರದಿಂದ ಜಾಗ ಕೊಟ್ಟರೆ ಸಾಕು, ನಾವು ಇವರಿಗೆಲ್ಲ ವ್ಯವಸ್ಥೆ ಮಾಡ್ತೀವಿ. ಇಲ್ಲಿ ಹೆಂಗಸರು ಸ್ನಾನ ಮಾಡೋಕ್ಕೆ ಭಾಳ ಪರದಾಟ ಮಾಡ್ತಿದ್ದಾರೆ. ಅವ್ರಿಗೆ ಪಾಪ ಜಾಗ ಇಲ್ಲ ಅನುಕೂಲವಾದ. ಅವ್ರು ಹೊಟ್ಟೆಪಾಡಿಗೆ ಬಂದುಬಿಟ್ಟಿದ್ದಾರೆ. ಅವ್ರಿಗೆ ಕನಿಷ್ಠ ಅವರಿಗೆ ಶೌಚಾಲಯ ಮತ್ತು ಸ್ನಾನ ಮಾಡೋಕ್ಕೆ ಒಂದು ಅನುಕೂಲ ನಾವು ಕಡೆಯಿಂದ ನಾವು ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ಸರ್ಕಾರದ ಕಡೆಯಿಂದ ನಮಗೆ ಸೂಕ್ತವಾದ ಜಾಗ ಕೊಟ್ಟರೆ ನಾವು ಮಾಡೋಕ್ಕೂ ಸಿದ್ಧವಾಗಿದ್ದೀವಿ. ಮಂಡಿಯಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ಆದರೆ ಮಾರ್ಕೆಟಿಗೆ ಬರೋ ಕೂಲಿಯವ್ರಿಗೆ ಒಳಗಡೆ ಏನೋ ಒಂದು ಸೌಲಭ್ಯ ಇಲ್ಲ. ಅದಕ್ಕೆ ಸರ್ಕಾರಲ್ಲಿ, ಸ್ಥಳೀಯ ಶಾಸಕರಲ್ಲಿ, ನಮ್ಮ ಸಂಸದರಲ್ಲ ಮಲ್ಲೇಶ್ ಬಾಬು ಅವರಲ್ಲಿ ಮತ್ತು ಆಡಳಿತದಲ್ಲಿ ನಾವು ನಮ್ಮದು ಒಂದೇ ಮನವಿ, ದಯವಿಟ್ಟು ನಮಗೆ ನೀವು ಜಾಗ ಕೊಡಿ. ಯಾಕಂದರೆ ಇವತ್ತು ಎಷ್ಟು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆದ್ರೂ ಲೇಬರ್ಸು, ಕೂಲಿ ಕಾರ್ಮಿಕರಿಗೆ ಯಾವುದೇ ವ್ಯವಹಾರ ಆಗಲ್ಲ, ಯಾವುದೇ ಮುಂದೆ ಬರೆಯೋಲ್ಲ. ಇವರೆಲ್ಲ ಹೊಟ್ಟೆಗೋಸ್ಕರ ಆಂಧ್ರದಿಂದ, ತಮಿಳುನಾಡು ಕಡೆಯಿಂದ, ನಾರ್ತ್ ಇಂಡಿಯಾ ಕಡೆಯಿಂದ ಎಲ್ಲ ಹೊರ ರಾಜ್ಯದಿಂದ ಬಂದಿರೋರು. ಅದರಲ್ಲಿ ಅರ್ಧ ಭಾಗಷ್ಟು ಹೆಂಗಸರಿದ್ದಾರೆ. ಅವರಿಗೆ ಸ್ನಾನದ ಫೆಸಿಲಿಟಿ ನಮ್ಮೂರಲ್ಲಿ ಎಲ್ಲೂ ಇಲ್ಲ. ಅದಕ್ಕೆ ದಯವಿಟ್ಟು ಸರ್ಕಾರದವರು ಮತ್ತು ಆಡಳಿತದಲ್ಲಿರೋರು ಇದ್ರ ಕಡೆ ಗಮನ ಕೊಟ್ಟು ನಮಗೆ ಜಾಗ ಒದಗಿಸಿದರೆ ಬೇಕಾದರೆ ನಾವು ಮುಂದುವರಿಸಿ ಇದನ್ನು ಪೂರ್ಣಗೊಳ್ಳೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಿ ಅವ್ರ ಹತ್ರ ಮನವಿ ಮಾಡ್ಕೊಳ್ತೀವಿ.